ಅಣ್ಣ 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 ಸಂತೋಷದ ಶಲೆಯಿಂದ ನಿನ್ನ ಮುಖವೆಷ್ಟು ಕಂಗೊಳಿಸುತ್ತಿದೆಯಲ್ಲ, ಯಾಕೆ? ಏನಿಲ್ಲಣ್ಣ, ಈ ವರ್ಷ ಸರ್ಕಾರದವರು ಪಂಚ ಗ್ಯಾರಂಟಿ ಯೋಜನೆಯೊಂದಿಗೆ ಇನ್ನೊಂದು ಹೊಸ ಯೋಜನೆಯನ್ನು ಕೈಗೊಂಡಿದ್ದಾರಂತೆ. ಆ ಯೋಜನೆಯಲ್ಲಿ ತಮ್ಮ ಹೆಸರಿಗೆ ಸ್ವ ಆಸ್ತಿ ಹೊಂದಿದವರಿಗೆ ಬ್ಯಾಂಕಿನಲ್ಲಿ ಸಾಕಾಗುವಷ್ಟು ಸಾಲವನ್ನು ಕೊಡ್ತಾರಂತೆ. ಅದಕ್ಕೋಸ್ಕರ ಅರ್ಧ ಆಸ್ತಿ ಅಧಿಪತಿ ನೀವಾಗಿರುವಾಗ ಈ ಬಾಂಡ್ ಪೇಪರ್ ಮೇಲೆ ಒಂದು ಸಹಿ ಹಾಕಿದ್ರಿ ನಾವು ಸಾಲ ಪಡೆಯೋದ್ರಲ್ಲಿ ಯಾವುದೇ ಅಭ್ಯಂತರವಿಲ್ಲಣ್ಣ. ಹುಚ್ಚಪ್ಪ, ಇದ್ದ ಫ್ಯಾಕ್ಟರಿಯಿಂದಲೇ ಸಾಕಷ್ಟು ಸಂಪಾದನೆ ಮಾಡಬಹುದು. ಮತ್ತೇಕೆ ಬೇಕು ನಮಗೆ ಸಾಲದ ಸೂಲ? ನೋಡಿ ಮಿಸ್ಟರ್ ಧನಂಜಯ, ನಿಮ್ಮ ತಮ್ಮನವರಿಗೆ ದೊಡ್ಡ ಕೋಟ್ಯಾಧೀಶ್ವರನಾಗಿ ಮೆರೆಯಬೇಕೆಂಬ ಮಾದಸನ್ನು ಹುಟ್ಟಿದ್ದಾರೆ. ಅದಕ್ಕಾಗಿ ನಾನು ಸಹಿ ಹಾಕ್ಬೇಕಾ? ಓಎಸ್ ದಯಾನಂದ್, ಏನದು ಸಹಿ ಹಾಕುವುದು? ಏನಿಲ್ಲ ಬಾಜಿ, ಸರ್ಕಾರದವರೇನು ಪಂಚ ಗ್ಯಾರಂಟಿ ಯೋಜನೆಯೊಂದಿಗೆ ಹೊಸದೊಂದು ಯೋಜನೆಯನ್ನು ಕೈಗೊಂಡಿದ್ದಾರಂತೆ. ಅದರಲ್ಲಿ ಅವರ ಹೆಸರಿಗೆ ಸ್ವಾಸ್ತಿ ಇದ್ದರೆ ಸಾಕಾಗುವಷ್ಟು ಸಾಲ ಕೊಡ್ತಾರಂತೆ. ಆ ಯೋಜನೆಯನ್ನು ಆರಂಭಿಸಲು ನಮ್ಮ ಮ್ಯಾನೇಜರ್ ರಜನಿಕಾಂತ್ ಅವರು ಪ್ಲಾನ್ ಹಾಕಿದ್ದಾರೆ. ಹಾ, ಅಂದ್ರೆ ನೀನು ಸಹಿ ಹಾಕ್ಬೇಕೆ? ಹೌದು ಅಪ್ಪಾಜಿ. ದಯಾನಂದ, ಸಹಿ ಹಾಕಿ ಕೊಡುದು, ಸಹಿ ಹಾಕಿ ಕೊಡುದು. ಅಪ್ಪಾಜಿ, ಸಹಿ ಹಾಕದಿದ್ದರೆ ಹಿಂದೆ ಇಬ್ಬಾಗವಾಗಲಿ ನನಗೆ ಬರತಕ್ಕಂತ ಆಸ್ತಿಯ ಅರ್ಧ ಪಾಲು. ಏನಂದ್ರ ಆ ಆಸ್ತಿಯ ಪಾಲನ್ನು ಕೇಳುತ್ತಿರುವೆಯೋ ನೀನು? ಹೌದು. ನಾನು ಬದುಕಿರುವಾಗಲೂ ಈ ಆಸ್ತಿ ಇಬ್ಬಾಗವಾಗಲು ಬಿಡುವುದಿಲ್ಲ. ಹೋಗಲಿ ಬಿಡಿ ಅಪ್ಪಾಜಿ, ಅವನಿಗೆ ಎಷ್ಟಾದರೂ ನನಗಿಂತಲೂ ಕಿರಿಯವನು, ತಿಳುವಳಿಕೆ ಕಡಿಮೆ. ತಮ್ಮ ತಾಯಿ ಬಾಂಡ್ ಬೇಕು. ಥ್ಯಾಂಕ್ಸ್ ಅಣ್ಣ. ಓಕೆಪ್ಪ, ಸ್ವಲ್ಪ ಚಿಕ್ಕಪ್ಪ, ನಾನು ಸ್ಕೂಲಿಗೆ ಹೋಗಿ ಬರ್ತೇನೆ. ಆಯ್ತು ಪುಟ್ಟ, ಚೆನ್ನಾಗಿ ಹೋಗಿ ದೊಡ್ಡವನಾದ್ರು. ಆದ್ರೆ ಹುಷಾರಿಂದ ಮಕ್ಕಳ ದೊಡ್ಡರು ಜಾಸ್ತಿ ಜನ ಓಡಾಡ್ತಾ ಇದ್ದಾರೆ. ಅದ್ರಾಗೂ ಜಾತ್ರೆ ತಪ್ಪಿಸ್ಕೊಂಡು ಓಡಾಡಬೇಡ. ಓಕೆ, ಚೆನ್ನಾಗಿ ಓದಿ ಬಾ. ಡ್ಯಾಡಿ, ನಾನು ಸ್ಕೂಲಿಗೆ ಹೋಗಿ ಬರ್ಲಿ ನೋಡಿ. ನಾನು ಶಾಲೆ ಕಲಿತು ದೊಡ್ಡ ಡಾಕ್ಟರ್ನಾಗಿ ದೊಡ್ಡ ಸಾಹೇಬನಾಗುತ್ತೇನೆ. ಹಾಗೆ ಆಗಲಿ ಮಗು. ನೀನು ದೊಡ್ಡ ಡಾಕ್ಟರ್ನಾಗಿ ನನಗೂ ನಿಮ್ಮಮ್ಮನಿಗೂ ಇಂಜೆಕ್ಷನ್ ಮಾಡುವಂತೆ. ಇಂಜೆಕ್ಷನ್ ಇದರ ಕಂದ ಭಾಳ ತುಂಟ ಅದಲ್ಲ ನಿಮಗೆ. ಸರಿ ಏನ್ರಿ, ನಾನು ಸ್ಕೂಲಿಗೆ ಬಿಟ್ಟು ಬರ್ತೀನಿ ಮಗುವನ್ನು. ಚೆನ್ನಾಗಿ ಹುಷಾರಿಂದ ಹೋಗ್ತಾ. ಅಪ್ಪಾಜಿ, ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರಬೇಕು. ಆಯ್ತಪ್ಪ, ಹೋಗಿ ಬಾ. ನಾನು ಸ್ವಲ್ಪ ತೋಟಕ್ಕೆ ಹೋಗ್ಬೇಕು, ನಿನ್ನ ಜೊತೆ ಬರ್ತೀನಿ. ನಡೆ ಹೋಗೋಣ. ಬಾ ಅಪ್ಪಾಜಿ. ಪದ್ಮ, ಹಾಯ್ ರಜನಿಕಾಂತ್, ಈಗ ತಾನೇ ಹೊರಗಡೆ ಹೋಗಿದ್ರಿ, ಮತ್ತೆ ತಮ್ಮ ಆಗಮನ? ಮನೆಯಲ್ಲಿ ಯಾರಿಲ್ಲ ತಾನೆ? ಯಾಕೆ? ನಿನಗೊಂದು ಮಹತ್ವದ ವಿಷಯ ತಿಳಿಸಬೇಕಿತ್ತು, ಅದಕ್ಕೆ. ಭಾವ ಭಾರತಿ ಹೊರಗಡೆ ಹೋಗಿದ್ದಾರೆ, ಹಾಗೂ ಮಾವ ಹೊಲಕ್ಕೆ ಹೋಗಿದ್ದಾರೆ. ಅವರು ಬಂದ್ಬಿಟ್ರೆ
ಪದ್ಮ, ನಿನ್ನ ಪತಿರಾಯರು ಬರುವರೆಂದು ಭಯ ಪಡುವೆಯ? ಅವರಿನ್ನಿಂದಲೇ ಹೊಸ ಯೋಜನೆ ಕೈಗೊಳ್ಳುವ ಸಲುವಾಗಿ ಬೆಂಗಳೂರಿಗೆ ಬೀಳ್ಕೊಟ್ಟು ಬಂದಿರುವೆ. ಏಕೆ? ಅಂಜಿಕೆಯೇ? ಅಪನಂಬಿಕೆಯೇ? ಹೇಳು ಪದ್ಮ, ಹೇಳು. ಅವರು ಬರದೇ ಹೋದರೆ ನನಗೆ ಯಾವ ಭಯವೂ ಇರೋದಿಲ್ಲ. ಅಂದಹಾಗೆ ಅದೇನು ವಿಷಯ ಹೇಳಿ. ನನ್ನ ಮಾತಿಗೆ ಮನ್ನಣೆ ಕೊಟ್ಟು ವಚನ ಬಿಟ್ಟರೆ ಮಾತ್ರ ಹೇಳೋದು. ಏಕೆ ರಜನಿಕಾಂತ್, ನನ್ನ ಮೇಲೆ ನಿಮಗೆ ಅಪನಂಬಿಕೆ? ಹಾಗಲ್ಲ ಪದ್ಮ, ಮಾನವನ ಮನಸ್ಸು ಯಾವ ಸಮಯದಲ್ಲಿ ಹೇಗಿರುತ್ತೋ ಅಂತ ತಿಳಿಯುವುದು ಬಲು ಕಷ್ಟ. ನೋಡಿ ರಜನಿಕಾಂತ್, ಕಷ್ಟವಾದರೂ ಆ ನಿಮ್ಮ ಕೆಲಸವನ್ನು ಇಷ್ಟಪಟ್ಟು ಮಾಡಿಕೊಡುತ್ತೇನೆ. ಹೇಳಿ, ಅದು ಯಾವ ವಿಷಯ? ನೋಡು ಪದ್ಮ, ನಾನು ನೀನು ರಾಜರಾಣಿಯರಂತೆ. ನೋಡು ಪದ್ಮ, ನಿನ್ನ ಭಾವ ದಯಾನಂದ ತನ್ನಷ್ಟೇ ಅರ್ಧ ಪನ್ನ ಅಧಿಪತಿ ನಾನಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿದ್ದಾನೆ. ನೀನೇನಾದರೂ ಪ್ಲಾನ್ ಮಾಡಿ ನಿನ್ನಕ್ಕ ಭಾರತೀಯ ಮೇಲೆ ಕಳುವಿನ ಅಪರಾಧದ ಹೊರೆ ಹೊರಿಸಿ ಈ ಮನೆಯಿಂದ ಹೊರಗಟ್ಟುವ ದಿಟ್ಟ ಸಾಹಸ ಮಾಡಬೇಕು. ಈ ಕಾರ್ಯವನ್ನು ನೀನು ಹಿಂದಿನಿಂದಲೇ ಕೈಗೊಳ್ಳಬೇಕು. ನಂತರ ಒಂದೊಂದಾಗಿ ಉಪಯೋಗಿಸಬೇಕು ಅವಸಾನದ ಅಸ್ತ್ರಗಳನ್ನು. ಹೇಗಿದೆ ನನ್ನ ಪ್ಲಾನ್? ನನಗೆ ಯಾಕೋ ಭಯವಾಗ್ತಾ ಇದೆ ರಜನಿಕಾಂತ್. ಮೆಚ್ಚಿದೆ ಪದ್ಮ ನಿನ್ನ ದಿಟ್ಟ ಸಾಹಸವನ್ನು. ಈಗಾಗಲೇ ವಚನವಿತ್ತಿರುವಿ. ವಿಚಾರಿಸಿ ತಿಳಿಸು ನನ್ನ ಅಂತರಾಳದ ಬಯಕೆಯನ್ನು. ಟೈಮ್ ಕಾಸ್ಟ್ cannot be regained. That means ಹೊತ್ತು ಹೋದರೆ ಮತ್ತೆ ಬಾರದು. ಆಯ್ತು ರಜನಿಕಾಂತ್, ನಿಮ್ಮ ಕಾರ್ಯ ಕೈಗೊಳ್ಳುವ ಖಳನಾಯಕಿಯಾಗಿ ನಾನು ಇರುತ್ತೇನೆ. ಆದರೆ ನಾನು ಮೋಸಗಾರ್ತಿ ಆಗುವುದಿಲ್ಲವೇ? All right. One man food is another man poison. ಅಂದರೆ ಒಬ್ಬರ ಆಹಾರ ಇನ್ನೊಬ್ಬರಿಗೆ ವಿಷವಾಗುತ್ತದೆ. ಆದರೂ ಚಿಂತೆ ಇಲ್ಲ ಪದ್ಮ, ನಿನ್ನಾಸೆಯ ಗೋಪುರ ಕಂಗೊಳಿಸಕೆಂಬೇಸ ನಿನಗಿದ್ದರೆ ಮನಸ್ಸಿನಿಂದ ಒಪ್ಪಿಗೆ ನೀಡು. ಇಲ್ಲದಿದ್ದರೆ ಹೋಗಲಿ ಬಿಡು. ಆಯ್ತು ರಜನಿ, ನಿನ್ನಿಷ್ಟವೇ ನನ್ನಿಷ್ಟ. ಓಎಸ್ ಆಲ್ ರೈಟ್. ಮಸ್ತ ಕನ್ನಿಕೆಯಾದ ಈ ನಿನ್ನ ಕೊರಳು ಕಂಗೊಳಿಸುವ ಕಾಂತಿಯನ್ನು ಕಾಣಲು ನಿನ್ನಂತ ರಂಗ ಹರಸುಗೊಳ್ಳಲೆಂದೇ ನಿನಗಾಗಿ ಈ ವಜ್ರದ ಹಾರ. ಪ್ರಿಯತಮೇ, ಓ ನನ್ನ ಪ್ರಿಯತಮೇ, ಪ್ರಿಯತಮೇ, ಓ ನನ್ನ ಪ್ರಿಯತಮೇ.
ಇದೇನಮ್ಮನ ನೋಡುತ್ತಿರುವೆ ಅಲ್ಲವ, ಪವಿತ್ರವಾದ ಈ ಮನೆಯಲ್ಲಿ ಅಪವಿತ್ರ ದೃಶ್ಯಗಳನ್ನು ಕಾಣುತ್ತಿದೆ ಈ ನನ್ನ ಕಣ್ಗಳು. ಜಮೀನ್ದಾರ ರಾಜೇಶ್ವರನವರ ಮನೆತನವೆಂದ್ರಿ ಮಾನವಂತರ ಮನೆತನ, ಧರ್ಮವಂತರ ಮನೆತನವೆಂದು ಇಡೀ ಊರಿಗೆ ಹಾಡಿ ಹೊಗಳುತ್ತಿದೆ. ಅಂಥದ್ರಲ್ಲಿ ಈ ಮನೆಯನ್ನು ಇನ್ನು ಹಾಗಂದ ಮಹಲನಾಗಿ ಮಾಡಿಬಿಟ್ಟಿಲ್ಲಮ್ಮ. ಏನೇ ಸೋಗ್ಲಾಡಿ, ಹಾಗರಿ ನಾನೇನು ಮಾಡಿದನೆಂದು ಈ ರೀತಿ ಮಾತನಾಡುತ್ತೇನೆ? ಏನೋ ನನ್ನ ಕಣ್ಣಲ್ಲಿ ಕಸ ಬಿದ್ದಿತ್ತು. ಅಣ್ಣನ ಹಾಗಿರುವ ಈ ರಜನಿಕಾಂತ್ ನನ್ನ ಕಣ್ಣಲ್ಲಿ ಕಸ ಬಿದ್ದಿದ್ದ. ಅದನ್ನ ನೀನು ವಿಪರೀತ ಮಾಡಿಕೊಂಡು ಈ ರೀತಿ ನಮ್ಮಿಬ್ಬರ ಮೇಲೆ ಅಪವಾದ ಹೋಗ್ತಾ ಇದ್ದಲ್ಲ, ನನಗೆ ಹಾಗರ ಕೊಟ್ಟಿವೇನೆ ಸುಳ್ಳು. ಬೇಡಪ್ಪ, ಸುಳ್ಳು ನುಡಿಯಬೇಡ. ಸುಳ್ಳು ನುಡಿಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೀನು ಮಾಡಿದ ಹೇಸಿ ಕೃತ್ಯವನ್ನು ನನ್ನ ಕಣ್ಣಾರೆ ನಾನೇ ಕಂಡಿದ್ದೇನೆ. ನೋಡಮ್ಮ, ಬೇಕಿದ್ರೆ ಈ ವಿಷಯವನ್ನು ನಾನು ಯಾರ ಮುಂದೆನೇ ಹೇಳುವುದಿಲ್ಲ. ಇನ್ನೇನಾದ್ರೂ ಅರಿತು ಬಾಳುವ ನಾರಿಯಾಗಿ ಬಾಳು. ನಾನು ನಿನ್ನ ಅಕ್ಕ ಅನ್ನೋ ಭಾವನೆ ನಿನಗೆ ಬಾಳದೆ ಹೋದ್ರೆ ನಿನ್ನ ಹೆಣ್ಣಿನ ಬಾಲ್ಯದ ಗೆಳತಿ ಅಂತ ತಿಳಿದುಕೊಂಡು, ನಿನ್ನ ಬಾಲ್ಯದ ಗೆಳತಿಯ ನಮನಗಳಂತ ತಿಳಿದುಕೊಂಡು ಇನ್ಮೇಲಾದ್ರೂ ಅರಿತು ಬಾಳು ಪದ್ಮ, ಅರಿತುಕೊಂಡು ಬಾಳು. ಏ ಸೋಗ್ಲಾಡಿ, ನನ್ನ ಮೇಲೆ ಹಾಗಂತ ಪಟ್ಟವನ್ನು ಕಟ್ಟಿ ಈ ಮನೆಯಲ್ಲಿ ನೀನು ಮಹಾರಾಣಿಯಾಗಿರಬೇಕೆಂಬ ಪ್ಲಾನ್ ಹಾಕಿದೀಯ. ಏನೋ ನೀಚ, ನಿನಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದೇನೋ? ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕೋದಕ್ಕೆ ಮನಸ್ಸಾದ್ರೆ ಹೇಗೆ ಬಂತು ಮೂರ್ಖ? ನೋಡಿ ಮಿಸ್ ಭಾರತಿ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂತ ಬಲ್ಲವರು ಇದ್ದಾರೆ. ಸುಮ್ಮನೆ ತಪ್ಪು ಕಲ್ಪನೆ ಭಾವಿಸಿಕೊಳ್ಳುವುದು ವಿಕಲ್ಪ ಕಲ್ಪನೆ. ಪದ್ಮ, ಈ ಹಿಂದೆ ಒಮ್ಮೆ ನೀನೇ ಒಂದು ಮಾತು ಹೇಳಿದೆ, ನಾವಿಬ್ಬರು ಒಂದೇ ಮನೆಗೆ ಸೊಸೆಯಂದ್ರಾಗಿ ಬಂದ್ರೆ ಹೇಗೆ ಅಂತ. ಆದ್ರೆ ಆ ಭಾಗ್ಯ ನಿನಗೆ ಉಳಿಯಲಿಲ್ಲ, ಉಳಿಯಲಿಲ್ಲ. ಏನೇ ಕೈಯಾಳಿ, ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ನನಗೆ ಹಾಗೆಲ್ಲ ಪಟ್ಟ ಕೊಟ್ಟಿಲ್ಲ. ನೋಡು, ನಿನ್ನ ಮಾತನ್ನು ಅರ್ಥಕೊಂಡೇ ನಾನು ಮಾತನಾಡುತ್ತಿರುವುದು. ನನಗೆ ಹಾಗೆಲ್ಲ ಹೆಣ್ಣಂತೆಯೇ ನೀನು ಹಾಗೆ ಹೆಣ್ಣು. ಏಕೆ ಭಾರತಿ, ನಿನ್ನ ಕಂಗಳು ಕೆಂಪಾಗಿ ಮುಖವು ಬಾಡಿ ಹೋಗಿದೆ. ಏಕೆ, ಏನಾಯ್ತು? ಹೇಳು ಭಾರತಿ, ಹೇಳು. ಇಲ್ಲ, ಯಾಕೋ ನನ್ನ ಹೆತ್ತ ಮನೆ ನೆನಪಾಯ್ತು ಅಷ್ಟೇ. ಯಾಕೆ ಭಾರತಿ, ಹಿಂದೇಕೋ ವಿಚಿತ್ರವಾಗಿ ಮಾತನಾಡುತ್ತಿರುವೆಯಲ್ಲ, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ಹೌದು, ನನಗೆ ಹುಚ್ಚು ಹಿಡಿದಿದೆ. ಭಾರತಿ, ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಹೋಗಲಿ ಬಿಡು. ಹಿಂದೇಕೋ ನನಗೂ ಕೂಡ ತುಂಬಾ ಮನಸ್ಸಿಗೆ ಬೇಸರವಾಗಿದೆ. ಅದಕ್ಕೆ ನಾನು ಏನ್ ಮಾಡ್ಬೇಕು? ಮನದನ್ನಯ ಮಧುರ ಕಂಠದಿಂದ ಮಧುರ ಗೀತೆ ಹಾಡಿ ನನ್ನ ಮನ ತನಿಸಬಾರದೆ. ಹೋಗಿ, ತುಂಬಾ ತುಂಟ ನೀವು. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ.
ಜೀವ ನಾನೇ ನಿನ್ನ ಭಾವ ಅಂದಾಗ ಬಂದಾಗ ಹಾಡಾಡಿ ನಲಿವಾಗ ಗೆಳತಿ ಹಾಡಲ್ಲಿ ಹೊಸರಾಗ ಆನಂದ ಏನಂತರ ಸಜೀವನ ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಒಲವು ಸಂಗೀತದಂತೆ ಚೆಲುವು ಶೃಂಗಾರವಂತೆ ಒಲವು ಸಂಗೀತದಂತೆ ಚೆಲುವು ಶೃಂಗಾರವಂತೆ ಮಧುವಿನ ಸಾಗರ ಕಾವ್ಯದ ದೂರ ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ ಗೆಳತಿ ಹಾಡಲ್ಲಿ ಹೊಸರಾಗ ಏನಂತರ ಸಜೀವನ ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ತುಂಬಾ ಹೊತ್ತಾಗಿದೆ, ಊಟ ಮಾಡೋದು.